ಮೂಲಾಧಾರ ಚಕ್ರ ಹರಿದಾಸರ ವಾಣಿಯಲ್ಲಿ ಪ್ರಾಕ್ಟೀಸ್ 3. ಮೂಲಾಧಾರ ಚಕ್ರ ಹರಿದಾಸರ ವಾಣಿಯಲ್ಲಿ ಪ್ರಾಕ್ಟೀಸ್ 3. ಮೂರನೇದು, ಭೂತಳವೆರಸಿ ರಸಾತಳ ಕಿಳಿದನ ಪಾತಾಳದಿ ಕಂಡೆ ಗೋವಿಂದ. ಭೂತಳವೆರಸಿ ರಸಾತಳ ಕಿಳಿದನ ಪಾತಾಳದಿ ಕಂಡೆ ಗೋವಿಂದ. ಆತನೊಡನೆ ಕದಿ ಖ್ಯಾತಿಲಿ ಮಡುಹಿ ಮಹೀತಳವನು ತಂದೆ ಗೋವಿಂದ. ಆತನೊಡನೆ ಕದಿ ಖ್ಯಾತಿಲಿ ಮಡುಹಿ ಮಹೀತಳವನು ತಂದೆ ಗೋವಿಂದ. ಪರಮ ಪುರುಷ ಹರಿ ಗೋವಿಂದ, ಕರಿವರದ ನಾರಾಯಣ ಗೋವಿಂದ. ನಾರಾಯಣ ನಾರಾಯಣ ನಾರಾಯಣ, ಹರಿ ನಾರಾಯಣ ನಾರಾಯಣ ನಾರಾಯಣ. ಹೀಗೆ ನಾವು ಪರಮಪುರುಷನಾದ ಪುರುಷೋತ್ತಮನಾದ ಪರಮಾತ್ಮನನ್ನು ಧ್ಯಾನಿಸುತ್ತಾ ನಾವು ನಮ್ಮ ಒಂದು ಧ್ಯಾನವನ್ನು ಮುಂದುವರಿಸಿಕೊಂಡು ಹೋಗೋದು ಇದರಲ್ಲಿ ಮುಖ್ಯವಾಗಿರುತ್ತದೆ. ಹಿರಣ್ಯಾಕ್ಷನು ಸಮಸ್ತ ಭೂಮಂಡಲವನ್ನು ತೆಗೆದುಕೊಂಡು ಹೋಗಿ ಗಹನವಾದ ಘನೋದಕದಲ್ಲಿ ಮುಳುಗಿಸಿಬಿಟ್ಟ. ಹಿರಣ್ಯಾಕ್ಷನು ಸಮಸ್ತ ಭೂಗೋಳವನ್ನು ತೆಗೆದುಕೊಂಡು ಹೋಗಿ ಗಹನವಾದ ಘನೋದಕದಲ್ಲಿ ಮುಳುಗಿಸಿಬಿಡ್ತಾನೆ ದೈತ್ಯ. ಭೂಮಿಯು ಮುಳುಗಿ ಹೋದರೆ ಮಾನವ ಸಹಿತ ಸಕಲ ಜೀವಿಗಳ ಗತಿ ಏನ್ರಿ? ಈ ರೀತಿ ಆಗಿತ್ತು. ಆವಾಗ ಇದನ್ನು ಅರಿತ ಪರಬ್ರಹ್ಮನು ವರಾಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿಯನ್ನು ತಂದು ಪುನಃ ಅದರ ಕಕ್ಷೆಯಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ನೋಡ್ರಿ, ಇಲ್ಲಿ ಹಿರಣ್ಯಾಕ್ಷನ ತೆಗೆದುಕೊಂಡು ಹೋದಂಥ ಭೂಮಿಯನ್ನು ಈ ಸಮಸ್ತ ಜನಗಳ ಗತಿ ಏನಾಗಬೇಡ, ಮುಳುಗಿಸ್ಬಿಟ್ರೆ. ಅದರಿಂದ ಪರಮ ದಯಾಳು ಆದ ಪರಮಾತ್ಮನು ಇದನ್ನು ಅರಿತ ಪರಬ್ರಹ್ಮನು ವರಾಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿಯನ್ನು ತಂದು ಪುನಃ ಅದರ ಕಕ್ಷೆಯಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಆದ್ದರಿಂದ ವರಾಹದೇವರು ಭೂವರಾಹನೆಂದು ಕರೆಯಲ್ಪಡ್ತಾರೆ. ಯಾಕೆಂದರೆ ಭೂಮಿಯನ್ನು ತಂದು ಪುನಃ ಸ್ಥಾಪನೆ ಮಾಡಿದ್ದಕ್ಕೆ ವರಾಹದೇವರನ್ನ ಭೂವರಾಹ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದು ಭೂಮಿ ತತ್ವ ಅಥವಾ ಪೃಥ್ವಿ ತತ್ವದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಾಗ ನಾವು ಈಗ ವರಾಹದೇವರನ್ನು ಭೂವರಾಹ ಅಂತ ಕರೆಯಲ್ಪಟ್ಟಿತು. ಯಾಕೆ ಅಂತಂದರೆ ಈಗ ನಾವು ಭೂಮಿ ತತ್ವ ಅಥವಾ ಪೃಥ್ವಿ ತತ್ವದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಲ್ವ. ಮಾಡುವಾಗ ನಾವು ಮೊದಲು ಭೂವರಾಹ ದೇವರಲ್ಲಿ ಅನುಗ್ರಹವನ್ನು ಬೇಡಬೇಕು. ಯಾಕೆಂದರೆ ಅದನ್ನು ತಂದು ಪುನಃ ಪ್ರತಿಷ್ಠಾಪನೆ ಮಾಡಿ ನಮ್ಮನ್ನೆಲ್ಲ ಕಾಪಾಡಿದಂಥ ಮಹಾಪ್ರಭು ಅಂಥೇಳಿ ನಾವು ಭೂವರಾಹ ದೇವರಲ್ಲಿ ಮೊರೆ ಹೋಗಬೇಕು. ಭೂವರಾಹ ದೇವರೇ, ನನ್ನ ಮೂಲಾಧಾರ ಚಕ್ರದಲ್ಲಿನ ಧ್ಯಾನವನ್ನು ಪೂರ್ಣಗೊಳಿಸಿ ಸಫಲ ಮಾಡಿರಿ, ನನ್ನನ್ನು ಅನುಗ್ರಹ ಮಾಡಿರಿ. ಕುಂಡಲಿನಿ ಶಕ್ತಿಯಿಂದ ಮೂಲಾಧಾರ ಚಕ್ರದಲ್ಲಿನ 5 ಕಮಲಗಳು ಅರಳುವಂತೆ ಮಾಡಿರಿ. ಭೂವರಾಹ ದೇವರೇ, ನನ್ನ ಮೂಲಾಧಾರ ಚಕ್ರದಲ್ಲಿನ ಧ್ಯಾನವನ್ನು ಪೂರ್ಣಗೊಳಿಸಿ ಸಫಲ ಮಾಡಿರಿ, ನನ್ನನ್ನು ಅನುಗ್ರಹಿಸಿರಿ. ಕುಂಡಲಿನಿ ಶಕ್ತಿಯಿಂದ ಮೂಲಾಧಾರ ಚಕ್ರದಲ್ಲಿನ 5 ಕಮಲಗಳು ಅರಳುವಂತೆ ಮಾಡಿರಿ. ಮೂಲಾಧಾರದ ಪಂಚಕಮಲವು ಚತುರ್ದಳ ನೋಡಲು ಅತಿ ಮಧುರ. ಅರಳಿಸು ನೀ ದಳದೊಳು ಚತುರ್ವೇದಗಳಾದ ಋಷನ ನಾರಾಯಣದಿ ರೂಪದಲ್ಲಿ ವಾಸುಕಿ ಮಲಗಿದ ಮೂಲದೊಳು ನೀಲ ಅನಿರುದ್ಧ ಇರುತಿಹನು. ಧ್ಯಾನಿಸು ನೀ, ವಂದಿಸು ನೀ. ಈ ರೀತಿ ಮೂಲಾಧಾರ ಚಕ್ರದಲ್ಲಿನ 5 ಕಮಲಗಳನ್ನು ಅರಳುವಂತೆ ಮಾಡು ಅಂತ ಕೇಳಿಕೊಂಡು 3-4 ಬಾರಿ ತಾವು ಈಗ ಇದನ್ನೆಲ್ಲ ಹೇಳಿದ್ವಲ್ಲ, ಹಾಗೇ ಬೀಜ ಮಂತ್ರವನ್ನು ನಾವು ಪಠಿಸ್ತಾ ಇರಬೇಕು ಆವಾಗವಾಗ. ಹಾಗೆಯೇ ಈ ಒಂದು ವಿಡಿಯೋವನ್ನು ನೀವು 2-3 ಸತಿ ಹಾಕ್ಕೊಂಡು ನೋಡಿ, ಗಮನವಿಟ್ಟು ಆಲಿಸ್ರಿ. ಅಂದರೆ ನಂತರ ನೀವು ಕೂಡ ಇದನ್ನು ಧ್ಯಾನವನ್ನು ನೀವು ಆರಾಮಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಬೀಜ ಮಂತ್ರವನ್ನು ನಾವು ಯಾವಾಗಲೂ ಭೂವರಾಹ ದೇವರನ್ನ ಕೇಳಿಕೊಂಡು ಅವರ ಅನುಗ್ರಹವನ್ನು ಪಡ್ಕೊಂಡು ಮಾಡಬೇಕನ್ನೋದನ್ನು ಮರಿಬಾರದು. ಹರೇ ಶ್ರೀನಿವಾಸ. ನಮಸ್ಕಾರ.
ಮೂಲಾಧಾರ ಚಕ್ರ. ವಾಸುಕಿ ಮಲಗಿದ ಮೂಲದೊಳು ನೀಲ ಅನಿರುದ್ಧ ಇರುತಿಹನೋ, ಧ್ಯಾನಿಸು ನೀ ವಂದಿಸು ನೀ. ವಾಸುಕಿ ಮಲಗಿದ ಮೂಲದೊಳು ನೀಲ ಅನಿರುದ್ಧ ಇರುತಿಹನೋ, ಧ್ಯಾನಿಸು ನೀ ವಂದಿಸು ನೀ. ಮೂರುವರೆ ಸುತ್ತಿನ ವಾಸುಕಿಯಲ್ಲಿ, ಮೂರುವರೆ ಸುತ್ತಿನ ವಾಸುಕಿಯಲ್ಲಿ ಕೆಳಮುಖ ಮಾಡಿ ಮಲಗಿಹನೋ, ವಿಷಯ ಸುಖದಿ ಮುಖ್ಯವಾಯುವೆ ನಿನ್ನ ಕರುಣದಿ, ಕುಂಡಲಿನಿ ಶಕ್ತಿಯ ಜಾಗರಿಸು. ಮುಖ್ಯವಾಯುವೆ ನಿನ್ನ ಕರುಣದಿ, ಕುಂಡಲಿನಿ ಶಕ್ತಿಯ ಜಾಗರಿಸು. ವಾಸುಕಿ ಮಲಗಿದ ಮೂಲದೊಳು ನೀಲ ಅನಿರುದ್ಧ ಇರುತಿಹನೋ, ಧ್ಯಾನಿಸು ನೀ ವಂದಿಸು ನೀ. ಮೂಲಾಧಾರದ ಪಂಚಕಮಲವು, ಮೂಲಾಧಾರದ ಪಂಚಕಮಲವು ಚತುರ್ದಳ ನೋಡಲು ಅತಿ ಮಧುರ. ಅರಳಿಸು ನೀ ದಳದೊಳು ಚತುರ್ವೇದಗಳಾದ ಋಷನ ನಾರಾಯಣದಿ ರೂಪದಲ್ಲಿ, ದಳದೊಳು ಚತುರ್ವೇದಗಳಾದ ಋಷನ ನಾರಾಯಣದಿ ರೂಪದಲ್ಲಿ. ವಾಸುಕಿ ಮಲಗಿದ ಮೂಲದೊಳು ನೀಲ ಅನಿರುದ್ಧ ಇರುತಿಹನೋ, ಧ್ಯಾನಿಸು ನೀ ವಂದಿಸು ನೀ. ಪೃಥಿವೀ ತತ್ವದ ಸುಂದರ ತಾಣ, ಪೃಥಿವೀ ತತ್ವದ ಸುಂದರ ತಾಣ, ಲಂಬಿಜ ಮಂತ್ರದ ಸುರಿಮಳೆಯೋ ಸ್ವಾಯಂಭು ಮನುವೋ. ನಾಗಕೂರ್ಮ ಪ್ರವಹ ಸಪ್ತ ಮರುತರು ಇಲ್ಲಿ ವಾಯುವಿನ ಆರಾಧಕರು. ನಾಗಕೂರ್ಮ ಪ್ರವಹ ಸಪ್ತ ಮರುತರು ಇಲ್ಲಿ ವಾಯುವಿನ ಆರಾಧಕರು. ವಾಸುಕಿ ಮಲಗಿದ ಮೂಲದೊಳು ನೀಲ ಅನಿರುದ್ಧ ಇರುತಿಹನೋ, ಧ್ಯಾನಿಸು ನೀ ವಂದಿಸು ನೀ.